ತಂತ್ರವನ್ನ ಹೇಳ್ತಾ ಇರೋದು BS ಯಡಿಯೂರಪ್ಪ ಅವರೇ. ಮತ್ತೆ 2 ವರ್ಷಗಳ ಕಾಲ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಪ್ರಭಾವ ಬೀರುವಂತಹ ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳ ಈ ಒಂದು ಬಿಹೇವಿಯರ್ ಬಗ್ಗೆ ಸಾಕಷ್ಟು ಆರೋಪಗಳು, ಟೀಕೆಗಳು ಕೇಳಿ ಬರ್ತಾ ಇದೆ. ಸ್ವಾಮೀಜಿಗಳು ಈ ಮಟ್ಟಕ್ಕೆ ಇಳಿಯಬಾರದಿತ್ತು, ಸ್ವಾಮೀಜಿಗಳು ಭಕ್ತ ವೃಂದದ ಅಭಿವೃದ್ಧಿಗೆ ಚಿಂತಿಸಬೇಕು ಅಂತ ಹೇಳಿ ನಿವೃತ್ತ ಪೊಲೀಸ್ ಅಧಿಕಾರಿ ಶಂಕರ್ ಬಿದರಿ ವ್ಯಂಗ್ಯವಾಡಿದ್ದಾರೆ. BSY ಬೆಂಬಲಕ್ಕೆ ನಿಂತಿರೋದಕ್ಕೆ ಟೀಕೆ ಮಾಡಿದ್ದಾರೆ. ರಾಜಕಾರಣಿಗಳು ಕುಟುಂಬದ ಏಳಿಗೆಗೆ ಆಸಕ್ತಿ ತೋರ್ತಾರೆ, ಆದ್ರೆ ಸ್ವಾಮೀಜಿಗಳಿಗೆ ಯಾಕೆ ಈ ಚಿಂತೆ ಅಂತ ವ್ಯಂಗ್ಯವಾಡಿದ್ದಾರೆ. ಸ್ವಾಮೀಜಿಗಳು ಈಗಾಗಲೇ ಒತ್ತಡ ತಂತ್ರವನ್ನ ಹೇರ್ತಾ ಇರೋದರ ಕುರಿತಾಗಿ ಶಂಕರ್ ಬಿದರಿ ಅವರು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಸ್ವಾಮೀಜಿಗಳಿಗೆ ಯಾಕೆ ಈ ಚಿಂತೆ? ಪ್ರಮುಖವಾಗಿ ಈಗಾಗಲೇ ರಾಜಕಾರಣಿಗಳಿಗೆ ಕುಟುಂಬದ ಚಿಂತೆ ಇರುತ್ತೆ, ಆದ್ರೆ ರಾಜಕಾರಣಿಗಳ ಈ ಒಂದು ಕೆಲಸವನ್ನ ಸ್ವಾಮೀಜಿಗಳು ಈಗ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಸ್ವಾಮೀಜಿಗಳು ರಾಜಕಾರಣದಲ್ಲಿ ತೊಡಗಿಸಿಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರ ಬಗ್ಗೆ ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ವಿಚಾರದಲ್ಲಿ ರಾಜ್ಯದ ಬಹುತೇಕ ಮಠಾಧೀಶರು ಒಗ್ಗಟ್ಟಾಗಿದ್ದಾರೆ, ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಈ ಕುರಿತಂತೆ ಸಾಕಷ್ಟು ಭಿನ್ನವಾದ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿದ್ದಾವೆ. ಇದೀಗ ನಮ್ಮ ಜೊತೆ ಮಾಜಿ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡರಾಗಿರುವಂತವರು ಮತ್ತೆ ಹಿರಿಯ ಲಿಂಗಾಯತ ನಾಯಕರು ಆಗಿರುವಂತಹ ಶಂಕರ್ ಬಿದ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಯಡಿಯೂರಪ್ಪನವ್ರನ್ನ ಚೇಂಜ್ ಮಾಡೋ ವಿಚಾರದಲ್ಲಿ ರಾಜ್ಯದ ಬಹುತೇಕ ಮಠಗಳೆಲ್ಲ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾವೆ. ತಾವು ಬಿಜೆಪಿಲೂ ಇದ್ದೀರಿ, ಲಿಂಗಾಯತರು ಇದ್ದೀರಿ, ಏನು ನಿಮ್ಮ ಅಭಿಪ್ರಾಯ? ನೋಡಿ, ನಾನೀಗ ಹೇಳತಕ್ಕಂಥ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿದ್ದೇನೆ. ಆ ಸಂಘಗಳ ಅಭಿಪ್ರಾಯಕ್ಕೂ ನನಗೂ ಸಂಬಂಧ ಇಲ್ಲ. ಇದು ಸಂಪೂರ್ಣವಾಗಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಈಗ ಮಠಗಳು ತಮ್ಮ ಭಕ್ತರ ಅಭಿಪ್ರಾಯವನ್ನು, ಭಕ್ತರ ಏಳಿಗೆಯನ್ನು, ಭಕ್ತರ ಉನ್ನತಿಯ ಬಗ್ಗೆ ಹೋರಾಟ ಮಾಡಬೇಕೇ ಹೊರತು ಯಾರೋ ಒಬ್ಬ ವೈಯಕ್ತಿಕ ವ್ಯಕ್ತಿ ಅಥವಾ ಅವನ ಕುಟುಂಬದವರ ಉತ್ಕರ್ಷದ ಬಗ್ಗೆ, ಅವರ ಕುಟುಂಬದ ನೆಮ್ಮದಿಯ ಬಗ್ಗೆ, ಅವರ ಕುಟುಂಬದ ಏಳಿಗೆ ಬಗ್ಗೆ ಯೋಚನೆ ಮಾಡೋದು ತಪ್ಪು. ಇವರ ಸರ್ಕಾರ ಬಂದ ಮೇಲೆ ಈಗಾಯಿತು ಹಿಂಗಾಯಿತು, ಲಿಂಗಾಯತರ ಹೆಸರು ದುರುಪಯೋಗ ಮಾಡಿಕೊಂಡು, ಲಿಂಗಾಯತರ ಪ್ರಭಾವ ಮತ್ತು ಸಂಖ್ಯೆಯನ್ನು ದುರುಪಯೋಗ ಮಾಡಿಕೊಂಡು ಇವರು ಅಧಿಕಾರ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ನಮ್ಮ BJP ಹೈಕಮಾಂಡ್ ಏನಿದೆ ಬಲಹೀನ ಆಗಿದೆ. ಅವರಿಗೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂತಕ್ಕಂಥ ಧೋರಣೆಯನ್ನು ಅವ್ರು ಹೊಂದಿದ್ದಾರೆ. ಅಂದರೆ ರಾಜ್ಯಕ್ಕೆ ಒಳ್ಳೆಯ ಆಡಳಿತನೂ ಸಿಗಬೇಕು, BJP ಕೆಟ್ಟ ಹೆಸರು ಬರಬಾರ್ದು, BJPಗೆ ಒಳ್ಳೆಯ ಹೆಸರು ಬರಬೇಕು ಅಂತಕ್ಕಂಥದ್ದು ಇದೆ. ಆದರೆ ಹಾವನ್ನು ಅವರು ಕೊಲ್ಲಲಿಕ್ಕೆ ತಯಾರಿಲ್ಲ. ಅವ್ರನ್ನ ಎಲ್ಲಿಯೋ ಕಳಿಸ್ಬೇಕಾಗಿತ್ತು. ಸರಿಯಾದ ಕಟ್ಟುನಿಟ್ಟಾದ ಪ್ರಾಮಾಣಿಕವಾದಂಥ ಹೈಕಮಾಂಡ್ ಇದ್ರೆ ಅವ್ರನ್ನ ಎಲ್ಲಿಯೋ ಕಳಿಸ್ಬೇಕಾಗಿತ್ತು, ಎಂದೋ ಕಳಿಸ್ಬೇಕಾಗಿತ್ತು, ಅವ್ರನ್ನ ಎಲ್ಲಿಯೋ ಕಳಿಸ್ಬೇಕಾಗಿತ್ತು. ಗೂಢಾರ್ಥ ನಂಗೆ ಅರ್ಥ ಆಗಿಲ್ಲ, ಎಲ್ಲಿ ಕಳಿಸ್ಬೇಕಾಗಿತ್ತು ಅನ್ನೋ ಗೂಢಾರ್ಥ. ಈ ದೇಶದಲ್ಲಿ ಕಾನೂನು ಬಲಹೀನ ಆಗಿದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಹಳಷ್ಟು ದೋಷಗಳಿದ್ದಾವೆ. ಈ ದೇಶದಲ್ಲಿ ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳಲ್ಲಿ ಸರ್ಕಾರಿ ವಕೀಲರು, ಸಾಲಿಸಿಟರ್ ಜನರಲ್ಗಳ ಸಹಕಾರದಿಂದ ಇವತ್ತು 5-5 ವರ್ಷ 6-6 ವರ್ಷ ಆದರೂ ಸ್ಟೇ ಆರ್ಡರ್ಗಳಿದ್ದಾವೆ. ಇನ್ಕಮ್ ಟ್ಯಾಕ್ಸ್ ಕೇಸ್ಗಳು ಏನಾಗಿದ್ದಾವೆ ಗೊತ್ತಿಲ್ಲ, ED ಕೇಸ್ಗಳು ಏನಾಗಿದ್ದಾವೆ ಗೊತ್ತಿಲ್ಲ, ಸುಪ್ರೀಂ ಕೋರ್ಟಲ್ಲಿ ಕೇಸ್ಗಳಾಗಿದ್ದಾವೆ. ಈ BJP ಸರ್ಕಾರದವರು ಮನೆಯ ದೀಪ ಅಂತ ತಿಳ್ಕೊಂಡು ಆ ಕೇಸ್ಗಳಲ್ಲಿ ಸ್ಟೇ ಆರ್ಡರ್ಗಳನ್ನು ವೆಕೇಟ್ ಮಾಡಿಸೋದು ಬಿಟ್ಟು ಅವ್ರ ಮೇಲೆ ಕಾನೂನು ಪ್ರಕಾರ, ಈ ನೆಲದ ಕಾನೂನು ಪ್ರಕಾರ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳೋದು ಬಿಟ್ಟು ಅವ್ರ ಮೇಲೆ ಅನುಕಂಪ, ಪ್ರೀತಿ, ವಿಶ್ವಾಸದಿಂದ ಇವತ್ತು ಅವರನ್ನು ಗೌರವಯುತವಾಗಿ ಮನೆ ಕಳಿಸ್ಲಿಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ, ನನ್ನ ಕಡೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮ.